ಹೆಂಗಿದಿರಪ್ಪ ನಮ್ಮಂದಿ. ನಾನು ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಶೆಡ್ದಾಕಿ. ಇವತ್ತು ಏನು ಮಾತಾಡಕ್ಕೆ ಬಂದಿನಂದ್ರೆ, ಇದು ಹುಡುಗಿಯರಿಗೂ ಹುಡುಗರಿಗೂ ಇಫ್ ನೀವು ಫಾಲೋ ಮಾಡ್ತೀರಂದ್ರೆ ಅಷ್ಟೇ, ಇಲ್ಲ ಅಂತಂದ್ರೆ ಎಲ್ಲ ನಿಮಗೆ ಬಿಟ್ಟಿದ್ದು. ನಾನೊಂದು ಜರ್ನಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಅದ್ರೊಳಗೆ ನೀವು ನನ್ನ ಜೊತೆ ಇರ್ತೀರಂತ ಅನ್ಕೊತೀನಿ. ನೀವು ಇದನ್ನು ಫಾಲೋ ಮಾಡಿರಿ, ನಿಮಗೂ ಬೆನಿಫಿಟ್ ಆಗಲಿ, ನಾವು ಜೊತೆಯಲ್ಲಿ ಬೆಳೆಯೋಣ ಅಂತ ನಂದು. ಏನಂತಂದ್ರೆ ಇವತ್ತು ನಾನೊಂದು ಚಾಲೆಂಜ್ ತೊಗೊಂಡಿನಿ, 7 days ಚಾಲೆಂಜ್. ಇದನ್ನು ನಾನು ಎಲ್ಲ ಕಡೆಯಿಂದ ರಿಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ವಿಡಿಯೋಸ್ ಎಲ್ಲ ನೋಡಿ, ನನಗೆ ಯಾವ್ದು ಈಸಿ ಅನ್ನಿಸ್ತು ಅದ್ರ ಪ್ರಕಾರ ನಾನು ಮಾಡೋಣ ಅಂತ ಅಂದ್ಕೊಂಡೀನಿ. ಸೊ ನೀವು ಇದನ್ನು ಫಾಲೋ ಮಾಡಿರಿ, ಬೆನಿಫಿಟ್ ತಗೋರಿ. ಎಲ್ಲರೂ 95% ಜನ ನಾರ್ಮಲ್ ಎವ್ರೇಜ್ ಲೈಫ್ ಅದನ್ನೇ ಅನುಭವಿಸತ್ತಾರ, ಅದನ್ನೇ ಫಾಲೋ ಮಾಡತ್ತಾರ. ಬಟ್ ಆ 5% ಅದಾರಲ್ಲ, ಆ 5%ಅಲ್ಲಿ ನಾವು ಆಗೋಣ ಅಂತ ನಾನು. ನೀವು ಟ್ರೈ ಮಾಡಿರಿ, ನಾನು ಟ್ರೈ ಮಾಡ್ತೀನಿ. ಏನು ಒಂದು ಆಗಲಿಲ್ಲ ಅಂದರೂ ನಮ್ಮ ಲೈಫ್ ಆದರೂ ಬೆಟರ್ ಆಗ್ತೈತೆ ಅಂತ ನಂದು. ನಾವು ಏನಾದರೂ ಕಲಿತೀವಿ, ಏನಾದರೂ ನಮ್ಮ ನಾಲೆಜ್ ಆಗಲಿ, ನಮ್ಮ ಪರ್ಸ್ನಾಲಿಟಿ ಆಗಲಿ, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ನಾವು ಕಮ್ಯುನಿಕೇಷನ್ ಆಗಲಿ, ನಮ್ಮದು ಏನಾದರೂ ಒಂದು ಇಂಪ್ರೂವ್ ಆಗೇ ಆಗುತ್ತೆ. ಯಾವುದು ನಾವೇನಾದರೂ ಮಾಡ್ತೀವಂದ್ರೆ ಯಾವುದು ವೇಸ್ಟ್ ಅಂತ ಹೋಗೋದೇ ಇಲ್ಲ. ಸೊ ನಾವೊಂದು 7 days ಚಾಲೆಂಜ್ ತಗೊಳ್ಳೋಣ. ಅದು ಇದು ಟೈಮ್ ವೇಸ್ಟ್ ಮಾಡ್ತೀವಂತ, ಏನೇನೋ ಮಾಡ್ತೀವಂತ. ಎಷ್ಟು ನಂದು ಎಕ್ಸಾಂಪಲೇ ತೊಗೊತೀನಿ. ನಾನು ಎಷ್ಟು ಲೇಝಿ ಇದ್ದೀನಂದ್ರೆ, ಎಷ್ಟು ಲೇಝಿ ಇದ್ದೀನಿ ಅಂದರೂ ನಾನು ಇಷ್ಟೆಲ್ಲ ಪ್ರೊಡಕ್ಟಿವ್ ಥಿಂಗ್ಸ್ ಮಾಡ್ತೀನಿ. ಲೈಕ್ ನಾನು ನಂದು ಇನ್ಸ್ಟಾಗ್ರಾಮ್ ಇರಲಿ, ನಂದು ಯೂಟ್ಯೂಬ್ ಇರಲಿ, ನಂದು ಫೇಸ್ಬುಕ್ ಇರಲಿ, ನಂದು ಸ್ಟಿಚಿಂಗ್ ಇರಲಿ, ಏನಾದರೂ ಕ್ರಿಯೇಟಿವಿಟಿ, ಪೇಂಟಿಂಗ್ ಇರಲಿ, ಸ್ಟಿಚಿಂಗ್ ಕಲಿಸೋದಿರಲಿ, ಸ್ಟಿಚಿಂಗ್ ಮಾಡೋದಿರಲಿ, ನನಗೆ ಒಟ್ಟು ಕೊಡೋಕ್ಕಾಗಂಗಿಲ್ಲ. ನನಗೆ ಏನರ ಒಂದು ಮಾಡಬೇಕು. ನನಗೆ ನಿನ್ನೆದಕ್ಕಿಂತ ಇವತ್ತು ಬೆಟರಾಗಿ ಬದುಕಬೇಕು ಅನ್ನೋದು ಆಸೆ. ನಿನ್ನೆ ಏನು ಮಾಡಿದ್ನಲ್ಲ ಅದಕ್ಕಿಂತ ಡಿಫ್ರೆಂಟಾಗಿ ಮಾಡಬೇಕು ಅನ್ನೋದು ಆಸೆ ನನಗೆ. ನಿನ್ನೆ ಏನು ಕಲ್ತೀನಿ ಅದಕ್ಕಿಂತ ಜಾಸ್ತಿ ಕಲಿಬೇಕಂತ ಆಸೆ ನನಗೆ ಎಷ್ಟು ಕಲಿಯೋದು ಹುಚ್ಚದಂದ್ರೆ ಅಷ್ಟು ಕಲಿಯೋದು ಹುಚ್ಚದ. ನಾನು ಏನು ಬಿಟ್ಟರು ಕಲಿಯೋದು ಬಿಡಂಗಿಲ್ಲ. ಲೈಫ್ ಲಾಂಗ್ ನನಗೆ ನನಗೆ ಯಾರಿಂದ ಏನರ ಕಲಿಯೋಕೆ ಸಿಗ್ತದಂದ್ರೆ ನಾನು ಓ ಮೈ ಗಾಡ್, ನನಗೆ ಎಷ್ಟು ಖುಷಿ ಆಗ್ತದಂದ್ರೆ, ಒಂದು ಸಣ್ಣ ಹುಡುಗನೇ ಇರಲಿ, ಸಣ್ಣ ಹುಡುಗಿನೇ ಇರಲಿ, ದೊಡ್ಡವ್ರು ಇರಲಿ, ಸಣ್ಣವ್ರು ಇರಲಿ, ಯಾರ ಏನರ ಕಲ್ಸಾತಾರಂದ್ರೆ ನಾನು ಕಲೀಲಕ್ಕೆ ರೆಡಿ. ನೀವು ಅದೇ ಥರ ಕಲಿಯೋದನ್ನು ಪ್ರಯತ್ನ ಮಾಡಿರಿ ಅಂತ ನಂದು. ಸೊ 7 days ಚಾಲೆಂಜ್ನ ನೀವು ತಗೋರಿ, ನಾನು ತಗೊತೀನಿ, ಎಲ್ಲರೂ ಸೇರಿ ಮಾಡೋಣ ಅಂತ ನಾನು. ಹುಡುಗ ಇರಲಿ, ಹುಡುಗಿ ಇರಲಿ, ನಾನು ಸ್ಪೆಷಲಿ ಹುಡುಗಿಯರಿಗಂತ ಸಪೋರ್ಟ್ ಮಾಡ್ತೀನಿ ಜಾಸ್ತಿ. ಬಟ್ ಅಣ್ಣಗಳೇ, ತಮ್ಮಗಳೇ, ನಿಮಗೂ ನನ್ನ ಸಪೋರ್ಟ್ ಇರುತ್ತೆ. ನನ್ನ ಲೈಫಲ್ಲಿ ಯಾರ್ಯಾರು ಇದ್ದಾರೆ, ನೀವೇ ನನ್ನ ಫ್ಯಾಮ್ಲಿ, ಆಯಿತಾ? ಇವಾಗ ನೀವು ನಾವು ಅಷ್ಟೇ ಇರೋದು. ಸೊ ಲೆಟ್ಸ್ ಸ್ಟಾರ್ಟ್ ಟುಗೆದರ್. ಫಸ್ಟ್ ಏನಂತಂದ್ರೆ, ಫಸ್ಟ್ ಡೇ ಏನು ಮಾಡಿರಿ ಅಂತಂದ್ರೆ, ಒಂದೇ ಒಂದು ಮಾರ್ನಿಂಗ್ ಎದ್ದ ತಕ್ಷಣ ಫೋನ್ ನೋಡಬೇಡ್ರಿ, ಫೋನ್ ಬಿಡ್ರಿ. ಮಾರ್ನಿಂಗ್ ಇಷ್ಟೊತ್ತಿಗೆ ಬೆಳಿಗ್ಗೆ 6 ಗಂಟೆ ಕೇಳಾತೀರ, 6 ಗಂಟೆಯಿಂದ 7 ಗಂಟೆವರೆಗೂ ನಿಮ್ಮ ಬೆಡ್ ಮೇಲೆ ಕುತ್ಕೋರಿ. ಇಲ್ಲ ಅಂತಂದ್ರೆ ನಿಮ್ಗೆ ಎಲ್ಲಿ ಸಮಾಧಾನ ಆಗ್ತೈತಲ್ಲ, ಎಲ್ಲಿ ನಿಮ್ಗೆ ಅನ್ನಿಸ್ತೈತೆ ನಾ ಪೀಸ್ಫುಲ್ಲಾಗಿ ಕೂಡ್ತೀನಿ ಅಂತ ಹೇಳಿ ಒಂದು ಕಡೆ ಕೂಡ್ರಿ, ಕಣ್ಣು ಮುಚ್ಕೋರಿ. ಕಣ್ಣು ಮುಚ್ಕೊಂಡು ಯಾವ್ಯಾವ ಥಾಟ್ಸ್ ಬರ್ತಾವಲ್ಲ ಬರಲಿ. ಏನೇನು ಥಾಟ್ಸ್, ಏನೇನು ಯೋಚನೆ ಮಾಡ್ತೈತಿ, ನಿಮ್ಮ ಮೈಂಡ್ ಎಲ್ಲೆಲ್ಲೆಲ್ಲೇ ಕರ್ಕೊಂಡು ಹೋಗ್ತೈತಿ, ಏನೇನು ಮಾಡಿಸ್ತೈತಿ, ಏನೆಲ್ಲ ಯೋಚನೆ ಮಾಡಿಸ್ತೈತೆ ಅಂತಂದ್ರೆ ಫುಲ್ ನಿಮ್ಗೆ ಹಿಂದಿಂದಿರಲಿ, ಮುಂದಿಂದಿರಲಿ, ಮುಂದಾಗೋದಿರಲಿ, ಯಾವುದೇ ಇರಲಿ, ಒಟ್ಟಿನಲ್ಲಿ ಥಾಟ್ಸ್ ಬಂದೇ ಬರ್ತಾವೆ. ಬರಲಿ, 1 ತಾಸು ಬರಲಿ, ನೀವು ಸುಮ್ಮ ಕುತ್ಕೋರಿ, ಬ್ರೀದ್ ಮಾಡಿರಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಏನು ಥಾಟ್ಸ್ ಬರ್ತಾವೆ ಬರಲಿ. ಅದಷ್ಟೇ ಫಸ್ಟ್ ಡೇ ಮಾಡಿರಿ, ಸಾಕು. ಮತ್ತು ಸೆಕೆಂಡ್ ಡೇಗೆ ಬರೋಣ ನಾವು. ಡೋಪಮೈನ್ ಅಂಥೇಳಿ ಒಂದು ಕೆಮಿಕಲ್ ಕ್ರಿಯೇಟ್ ಆಗ್ತೈತಿ ನಮ್ಮ ಮೈಂಡಲ್ಲಿ. ಸೊ ಇದು ಒಂದು ಹ್ಯಾಪಿ ಕೆಮಿಕಲ್, ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಲ್ಲ ನಾವು. ಇದು ಎಷ್ಟು ನಾವು ಇತ್ತೀಚೆಗೆ ಎಷ್ಟು ಇದು ಮಾಡ್ತೀವಿ ಅಂದ್ರೆ, ಲೈಕ್ ಅದು ಡೈಲಿ ಲೈಫಲ್ಲಿ ಇಷ್ಟು ಕಾಮನ್ ಆಗ್ತದಲ್ಲಿ. ಸಡನ್ನಾಗಿ ಯಾರಾದರೂ ನಿಮ್ಗೆ ಕಾಂಪ್ಲಿಮೆಂಟ್ ಮಾಡಿದ್ರೆ, ನೀ ಚಂದ ಕಾಣತಿ, ಸಡನ್ನಾಗಿ ಖುಷಿ ಆಗ್ತೈತಿ, ಚಲೋ ಫೀಲ್ ಆಗ್ತೈತಿ. ಸೊ ಅದು ಮೈಂಡಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಯಾರಾದರೂ ನಿಮ್ಮ ಪೋಸ್ಟ್ ಮೇಲೆ ಲೈಕ್ ಮಾಡಿದ್ರು, ಯಾರಾದರೂ ಕಮೆಂಟ್ ಮಾಡಿದ್ರು, ಒಂಥರ ಖುಷಿ ಫೀಲ್ ಆಗ್ತೈತಿ. ಸೊ ಅದೇ ಡೋಪಮೈನ್ ಅಂತ ಹೇಳಿ ಆ ಕೆಮಿಕಲ್
ಎಷ್ಟು ಪ್ರೊಡ್ಯೂಸ್ ಮಾಡ್ತೀವಂದ್ರೆ ಡೈಲಿ ನಾವು, ಅದು ನಮ್ಗೆ ಡೈಲಿ ಲೈಫಲ್ಲಿ ಎಷ್ಟು ಟೆಂಪ್ರರಿ ಆಗಿಬಿಡ್ತೈತೆ. ಅದು ಹಿಂಗೆ ಬರ್ತೈತಿ, ಹಿಂಗೆ ಹೋಗ್ತೈತಿ, ಹಿಂಗೆ ಬರ್ತೈತಿ, ಹಿಂಗೆ ಹೋಗ್ಬಿಡ್ತೈತಿ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡೋಣ ಒಂದಿನ. ಏನಂತಂದ್ರೆ ಲೈಫ್ನ ಬೋರ್ ಮಾಡೋಣ. ಒಂದಿನ ಸೋಷಿಯಲ್ ಮೀಡಿಯಾ ಫುಲ್ ನಿಮ್ಮ ಫೋನ್ನ ಫಾಸ್ಟಿಂಗ್ ಅಂತ ಕರಿತೀವಿ, ಗೊತ್ತೇನು, ಉಪವಾಸ ಮಾಡ್ತೀವಿ ಅಂತೇಳಿ ಆ ಥರ ನಿಮ್ಮ ಫೋನ್ ಬಿಟ್ಟು ಒಂದಿನ ಉಪವಾಸ ಮಾಡಿರಿ. ಫೋನ್ ಉಪವಾಸ ಮಾಡಿರಿ ಅಷ್ಟೇ, ಮತ್ತೇನು ಇಲ್ಲ. ಫೋನ್ ಬಿಟ್ಬಿಡ್ರಿ, ಏನಾಗಲ್ಲ. ಒಂದಿನ ನೀವು ಫೋನ್ ಬಿಟ್ರೆ, ನಂದೇ ಹೇಳ್ತೀನಿ, ನಾನು ಬಿಡೋಕ್ಕಾಗಲ್ಲ, ಬಟ್ ಸ್ಟಿಲ್ ಒಂದಿನ ಬಿಡ್ತೀನಿ ನಾನು. ನೀವು ಬಿಡ್ರಿ. ಈ ಚಾಲೆಂಜನ್ನ ನಾವು ಮಾಡೋಣ ಆಯಿತು. ನಾನು ನಿಮ್ಮ ಜೊತೆ ಇದ್ದೀನಿ. ಏನೇ ಇರಲಿ, ಬೇರೆದು ಏನಾದರೂ ಮಾಡೋಣ ನಮ್ಮ ಲೈಫಲ್ಲಿ. ಜಾಬಿಗೆ ಹೋಗ್ರಿ, ಯಾರ ಜೊತೆ ಮಾತಾಡ್ರಿ, ಅಲ್ಲಿ ಇಲ್ಲಿ ತಿರುಗಾಡ್ರಿ, ನಿಮ್ಗೇನು ಇಷ್ಟ, ಪೇಂಟಿಂಗ್ ಮಾಡಿರಿ, ಹಾಡ್ರಿ, ಏನಾದರೂ ಮಾಡಿರಿ, ಬಟ್ ಫೋನ್ ಮಾತ್ರ ಹಿಡಿಯೋಂಗಿಲ್ಲ. ಏನೇ ಆಗಲಿ ಫೋನ್ ಹಿಡಿಯೋಂಗಿಲ್ಲ ಅಷ್ಟೇ. ಮತ್ತು ಥರ್ಡ್ ಡೇ ಬಂದುಬಿಟ್ಟು ನಾವು ಒಂದು 45 ಮಿನಿಟ್ಸ್ ವಾಕ್ ಮಾಡೋಣ. ಮಾರ್ನಿಂಗ್ ಎದ್ದ ತಕ್ಷಣ ಒಂದು 6 ಗಂಟೆಗೆ ಎದ್ರಿ, 45 ಮಿನಿಟ್ಸ್ ವಿತೌಟ್ ಮೊಬೈಲ್ ವಾಕ್ ಮಾಡಿರಿ. ಎಲ್ಲಿ ಬೇಕು ಅಲ್ಲಿ ಹೋಗ್ರಿ, ಆರಾಮಾಗಿ ವಾಕ್ ಮಾಡ್ಕೋತ ಇರ್ರಿ. ಎಷ್ಟು ನಮ್ಮ ಬಾಡಿ ಫಿಸಿಕಲಿ ಫಿಟ್ ಇರೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದೊಂದು ಹ್ಯಾಬಿಟ್ ಹಾಕೋರಿ. ನೀವು ವಾಕ್ ಮಾಡಿರಿ ಪೀಸ್ಫುಲ್ಲಾಗಿ, ವಿತೌಟ್ ಫೋನ್, ವಿತೌಟ್ ಏನು ಪಾಡ್ಕಾಸ್ಟ್ ಕೇಳಿದೆ, ವಿತೌಟ್ ಎನಿ ಸಾಂಗ್ ಕೇಳಿದೆ, ಏನು ಕೇಳಿದೆ, ಜಸ್ಟ್ ನೇಚರ್ ಎಂಜಾಯ್ ಮಾಡಿಕೊಂಡು ಏನು ನಡೆಯತೈತಿ ನಿಮ್ಮ ಆಜು ಬಾಜು ಜಸ್ಟ್ ಅಬ್ಸರ್ವ್ ಮಾಡಿಕೊಂಡು ಸೈಲೆಂಟಾಗಿ ವಾಕ್ ಮಾಡಿರಿ, ಆಯಿತಾ. ದೆನ್ 4th ಡೇಸ್ ಬಂದುಬಿಟ್ಟು ನೀವು ಬುಕ್ ರೀಡ್ ಮಾಡಿರಿ. ಬುಕ್ ಓದೋದು, ನಾವು ಹೆಂಗೆ ಫಿಸಿಕಲ್ಲಿಗೆ ನಮ್ಮ ಜಿಮ್ ಹೆಂಗೆ ಇಂಪಾರ್ಟೆಂಟ್ ಆಗ್ತೈತಲ್ಲ ಬಾಡಿಗೆ, ಹಂಗೆ ಮೈಂಡಿಗೆ ಓದೋದು ಇಂಪಾರ್ಟೆಂಟ್. ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಗೈಸ್. ಪ್ಲೀಸ್ ರೀಡ್ ಅಟ್ಲೀಸ್ಟ್ 10 ಪೇಜ್ ಪರ್ ಡೇ. 10 to 15 ಇಲ್ಲ ಅಂದ್ರೆ 15 to 20 ಪೇಜಸ್ ಡೈಲಿ ಓದ್ರಿ. ನಿಮ್ಗೆ ಜಾಸ್ತಿ ಓದ್ತಿರಂದ್ರೆ ಜಾಸ್ತಿ ಓದೋರಿದ್ರೆ ಓದ್ರಿ. ಅದರಿಂದ ಒಂದು 5 ನಿಮಿಷ ಗ್ಯಾಪ್ ತಗೊಂಡು ಅದರಿಂದ ನೀವು ಏನು ಕಲ್ತ್ರಿ, ಆ 20 ಪೇಜಸ್ ಓದಿದ್ರಲ್ಲ, ಅದರಿಂದ ನೀವು ಲೈಫಲ್ಲಿ ಏನು ಆ್ಯಡ್ ಮಾಡ್ಕೊತೀರಿ ಅದು. ದೆನ್ 5th ಬಂದುಬಿಟ್ಟು ರೈಟಿಂಗ್. 15 ಮಿನಿಟ್ಸ್ ಏನಾದರೂ ಬರೀರಿ. ನಿಮ್ಮ ಲೈಫಲ್ಲಿ ಏನು ನಡೆಯತೈತಿ, ಏನು ನಡೆದೈತಿ, ಏನು ಬ್ಯಾಡ್ ಹ್ಯಾಬಿಟ್ಸ್ ಅದಾವೆ, ಏನು ಚಲೋ ಹ್ಯಾಬಿಟ್ಸ್ ಅದಾವೆ, ಏನು ಇಂಪ್ರೂವ್ ಮಾಡಬೇಕು, ಏನು ಮಾಡಬೇಕು, ಒಟ್ಟಿನಲ್ಲಿ ಒಂದು 15 ಮಿನಿಟ್ಸ್ ನಿಮ್ಗೆ ಏನೇನು ಬರಿಬೇಕು ಎಲ್ಲ ಬರೆದು ಬಿಡ್ರಿ, ಆಯ್ತಾ. ದೆನ್ ಡೇ 6 ಏನಂತಂದ್ರೆ ನಿಮ್ಗೆ ಫೈರ್ ಇರಬೇಕು. ನಾ ಇಷ್ಟೆಲ್ಲ ಎದಕ್ಕೆ ಮಾಡತ್ತೀನಿ ನಾನು, ಒಂದು ರೀಸನ್ ಬೇಕು. ನಾ ಏನು ಆಗ್ಬೇಕತ್ ಮಾಡೀನಿ, ಯಾರಿಗೆ ಏನು ಮಾಡ್ಬೇಕತ್ ಮಾಡೀನಿ, ನನಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕತ್ ಮಾಡೀನಿ, ನಾ ಏನರ ತಗೋಬೇಕತ್ ಮಾಡೀನಿ, ಏನರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕತ್ ಮಾಡೀನಿ, ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಮಾಡ್ಬೇಕತ್ ಮಾಡೀನಿ. ಒಂದು 15 ರೀಸನ್ ಬರೀರಿ, ಯಾಕಿದೆಲ್ಲ ಅಂಥೇಳಿ. ಮತ್ತು ರಾತ್ರಿ ಅದನ್ನು ಓದ್ಬಿಟ್ಟು ಏನಂತಂದ್ರೆ ರಾತ್ರಿ ನೀವು ಎದಕ್ಕೆ ಇದು ಮಾಡಾತೀರಿ, ಮತ್ತು ಇದನ್ನು ಮಾಡಕ್ಕೆ, ಮತ್ತು ನಿಮ್ಮ ಹತ್ರ ಏನೇನು ಐತಿ, ಇವಾಗ ಒಂದು 10-15 ಇದು ಲೈನ್ಗಳು ಬರ್ಕೋರಿ. ನಿಮ್ಮ ಹತ್ರ ಗ್ರೇಟ್ಫುಲ್ ಏನಕ್ಕೆ ಅದೀರಿ ನೀವು. ನಿಮ್ಮ ಹತ್ರ ಇವಾಗ ನನ್ನ ಹತ್ರ ಮನಿ ಐತಿ, ಒಬ್ರೊಬ್ರ ಹತ್ರ ಮನಿನೂ ಇರಂಗಿಲ್ಲ, ನಿಮ್ಗೆ ಗೊತ್ತೈತಿ, ರೋಡ್ ಮೇಲೆ ಮಲ್ಕೊತಾರೆ. ಮನಿ ಐತಿ, ನಿಮ್ಮ ಹತ್ರ ಫೋನ್ ಐತಿ, ನಿಮ್ಮ ಹತ್ರ ಊಟ ಮಾಡೋಕ್ಕೈತಿ, ನಿಮ್ಮ ಹತ್ರ ಈ ಥರ ಡ್ರೆಸ್ ಐತಿ, ನಿಮ್ಮ ಹತ್ರ ಐಫೋನ್ ಐತಿ, ನಿಮ್ಮ ಹತ್ರ ಏನೈತಿ, ಬಿ ಗ್ರೇಟ್ಫುಲ್. ಎಷ್ಟು ಗ್ರೇಟ್ಫುಲ್ ಇರ್ಬೇಕಂದ್ರೆ ಇದು ಒಂದು ಹ್ಯಾಬಿಟ್. ಗ್ರೇಟ್ಫುಲ್ ಇರೋದು ಒಂದು ಹ್ಯಾಬಿಟ್ ಮಾಡ್ಕೊಂಡ್ಬಿಟ್ರೆ ಲೈಫ್ ಭಾಳ ಅಂದ್ರೆ ಭಾಳ ಮುಂದೆ ಹೋಗ್ತೀರಿ ನೀವು. ದೆನ್ 7th ಬಂದುಬಿಟ್ಟು ಒಂದು ಮಾರ್ನಿಂಗ್ ರೂಟೀನ್ ಹಾಕೋರಿ. ಒಂದು ಮಾರ್ನಿಂಗ್ ಇದೆಲ್ಲ ಏನು ಮಾಡಿರಲ್ಲ, 7th ಡೇಗೆ ಬಂದುಬಿಟ್ಟು ಒಂದು ಮಾರ್ನಿಂಗ್ ರೂಟೀನ್ ಹಾಕೋರಿ. ಏನು ಮಾಡ್ಬೇಕು ನೀವು ಮಾರ್ನಿಂಗ್ ಎದ್ದ ತಕ್ಷಣ, ನಾನು ಇವತ್ತು ವಾಶ್ರೂಮ್ಗೆ ಹೋಗಿ ವಾಪಸ್ ಬಂದು ನೀರು ಕುಡಿದು ಫಸ್ಟ್ ಹೈಡ್ರೇಟ್ ಮಾಡ್ತೀನಿ. ನಾನು ಹೈಡ್ರೇಟ್ ಮಾಡೋದ್ರಿಂದ ಭಾಳ ಇಂಪಾರ್ಟೆಂಟ್ ಅದ, ಭಾಳ ಬೆನಿಫಿಟ್ಸ್ ಅದಾವೆ. ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ. ಒಂದು 10 ಮಿನಿಟ್ಸ್ ಏನೋ ಮೆಡಿಟೇಷನ್ ಮಾಡ್ತೀನಿ, ಒಂದು 15-20 ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ. ಆ್ಯಂಡ್ ದೆನ್ ನನ್ನ ಹೆಲ್ದಿ ಬ್ರೇಕ್ಫಾಸ್ಟ್ ತಿಂತೀನಿ. ದೆನ್ ನಾನು ಒಂದು 10 ಪೇಜಸ್ ಬುಕ್ ಓದ್ತೀನಿ. ಆಮೇಲೆ ನಂದು ಏನೇನೆಲ್ಲ ದಿನಚರ್ಯಗಳದಾವೆಲ್ಲ ಮಾಡಿಬಿಟ್ಟು ಆಮೇಲೆ ನಾನು ವರ್ಕಿಗೆ ಹೋಗ್ತೀನಿ. ಸೊ ರಾತ್ರಿ ಬಂದು ನಾನು ಫ್ರೆಶ್ ಅಪ್ ಆಗಿ ನಾನು ಒಂಚೂರು ಓದ್ಕೊಂಡು ನನ್ನ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು, ನನ್ನ ಸ್ಕಿನ್ ಕೇರ್ ಇರಲಿ, ಏನಾದರೂ ಇರಲಿ, ಒಂದು ರೂಟೀನ್ ಮಾಡ್ಕೋರಿ. ನಾನು ಡೈಲಿ ಇಷ್ಟು ಮಾಡ್ಕೋತೀನಿ ಅಂತ ಹೇಳಿ ಆ ರೂಟೀನ್ ನೀವು ಫಾಲೋ ಮಾಡಿದ್ರೆ, ನೀವು ಒಂದು 7 ಡೇಸ್ ಫಾಲೋ ಮಾಡಿರಿ. ನಿಮ್ಮ 7 ಡೇಸ್ ಆದಮೇಲೆ ನಿಮ್ಗೆ ಫೀಲ್ ಆಗ್ತೈತಿ, ನಾ ಇದು ಎದಕ್ಕೆ ಮಾಡತ್ತೀನಿ. ನಮ್ಮ ಮೈಂಡ್ ಹೇಳ್ತೈತಿ, ಇದು ಎದಕ್ಕೆ ಮಾಡತ್ತಿ, ಎಲ್ಲ ವೇಸ್ಟ್ ಐತಿ, ಹಂಗೆ ಹಿಂಗೆ ಎಲ್ಲ ಹೇಳ್ತೈತಿ. ಅದೇ ನಿಮ್ಮ ಫಸ್ಟ್ ಚಾಲೆಂಜ್. ಅದನ್ನು ನೀವು ಅವಾಯ್ಡ್ ಮಾಡಿದ್ರೆ, ಅವತ್ತೊಂದು ದಿನ ಕಳೆದ್ರೆ, ನಾ ಇದನ್ನು ತಲೆಗೆ ಹಾಕೊಳ್ಳೋಂಗಿಲ್ಲ, ನಾ ಮಾಡಲೇಬೇಕು, ನೆಕ್ಸ್ಟ್ ಡೇ ನಾ ಎಳ್ಳೇಬೇಕು, ನೆಕ್ಸ್ಟ್ ಡೇ ನಾನು ಮಾಡಲೇಬೇಕು ಅಂತ ನೀವು ಮಾಡಿದ್ರೆ ಲೈಫಲ್ಲಿ ನಿಮ್ಗೆ ಯಾರು
ಏನೂ ಮಾಡೋಕ್ಕಾಗಲ್ಲ. ಸೊ ಇದು ಒಂದು 7 ಡೇಸ್ ಗಾಯ್ಸ್, 7 ಡೇಸ್ ಮಾಡ್ರಿ, ನನ್ನ ಜೊತೆ ಇರ್ರಿ, ನಾನು ಮಾಡ್ತೀನಿ, ನೀವು ಮಾಡೋಣ, ಎಲ್ಲರೂ ಸೇರ್ಬಿಟ್ಟು ಮಾಡೋಣ. ನನಗೆ ಗೊತ್ತಿಲ್ಲ, ಒಟ್ಟು ಉದ್ಧಾರ ಆಗೋಣ ಲೈಫ್ನಾಗ. ಏನರ ಮಾಡೋಣ. ನಮ್ಮ ಮನ್ಯಾಗ ಹೆಸರು ಇರ್ತದೆ, ಮನ್ಯಾಗ ಒಂದು ಸತ್ತ ಮೇಲೆ ಒಂದು ಫೋಟೋ ಹಾಕ್ತಾರೆ, ಬಟ್ ಎಲ್ಲಿ ದೊಡ್ಡ ಕಡೆಯೋ ಒಂದು ಕಡೆ ನಮ್ಮ ಫೋಟೋ ಬರಬೇಕಷ್ಟ, ಮತ್ತೇನೂ ಇಲ್ಲ. ನಮ್ಮಿಂದ ನಮ್ಮ ಫ್ಯಾಮ್ಲಿ ಹ್ಯಾಪಿ ಆಗಿರ್ಬೇಕು, ನಮ್ಮಿಂದ ಯಾರ್ದ್ರ ಹೆಸರು ಉದ್ಧಾರ ಆಗ್ಬೇಕು. ಅಟ್ಲೀಸ್ಟ್ ನನ್ನ ಮಗ ನನ್ನ ಮಗಳು ನಮ್ಮ ಮಮ್ಮಿ ಹಿಂಗಿದ್ಲು, ನಮ್ಮಪ್ಪ ಹಿಂಗಿದ್ದ, ಅಷ್ಟ, ಮತ್ತೇನೂ ಇಲ್ಲ ಜೀವನದಾಗ. ಸೊ ಇವತ್ತಿಗಿಷ್ಟೇ, 7 ಡೇ ಚಾಲೆಂಜ್ ಮಾಡೋನು. ನೀವು ಮಾಡ್ರಿ, ನಾನು ಮಾಡ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗೋನು. ಇಂಥ ಮೋಟಿವೇಶನ್ಗೆ ನನಗೆ ಫಾಲೋ ಮಾಡ್ರಿ ಆತ. ನಾನು ನಿಮ್ಮ ಬಿಜಾಪುರ ಹುಡುಗಿ, ಬೆಂಗಳೂರು ಬಂದ್ ಶೆಟ್ದಾಕಿ. ನಮಸ್ಕಾರ ರೀ ಅಪ್ಪ.